ಸೂರ್ಯನನ್ನ ಕರೆದು ಅದರಲ್ಲಿರುವಂತ ದೇವಿಯನ್ನ Incoming call from Bhavya Mudukki identified by Truecaller. Identified by Truecaller. ತೆಗೆದುಕೊಳ್ಳುತ್ತಾನೆ ಅಂತ ಒಂದು ಪದ್ಧತಿ. ಹಾಗೆ ಶಂಕರಾಚಾರ್ಯರು ಅನೇಕ ವಿಷಯಗಳನ್ನು ನಮಗೆ ಪ್ರತಿಪಾದಿಸಿದ್ದಾರೆ. ಈಗ ನಾವು ಮೊದಲು ಮಂತ್ರವನ್ನ ನಾವು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ಗುರುಗಳ ಮುಖಾಂತರವೇ ನಾವು ಉಪದೇಶವನ್ನ ಮಾಡಿಕೊಂಡು ನಾವು ಮುಂದೆ ಅದನ್ನ ಮಾಡಬೇಕು. ಯೋನ ಪ್ರಚೋದಯ ಅಂತ ನಾವು ಕೇಳ್ತೀವಿ. ಇಲ್ಲಿ ನಾವೊಂದು ಪದಕ್ಕೆ ಅರ್ಥ ವ್ಯತ್ಯಾಸವೇ ಆಗುತ್ತೆ. ನಹ ಅಂತ ಹೇಳಿದ್ರೆ ನಮಗೆ ಅಂತ ಅರ್ಥ, ನ ಅಂತ ಹೇಳಿದ್ರೆ ಬೇಡ ಅಂತ. ನಾವು ಪ್ರತಿದಿನ ಜಿಯೋ ಯೋನ ಪ್ರಚೋದಯ ಅಂತ ಜಪ ಮಾಡ್ಕೊಂಡ್ರೆ ಜೀ ಶಕ್ತಿಯನ್ನ ನಮಗೆ ಕೊಡಬೇಡ ಅಂತಲೇ ಅರ್ಥ ಕೊಡುತ್ತೆ. ಅದಕ್ಕೋಸ್ಕರ ಜಿಯೋ ಯೋನ ಪ್ರಚೋದಯ ಅಂತ ನಾವು ಯಾವಾಗ ಜಪವನ್ನ ಮಾಡ್ತೀವೋ ಆಗ ಜೀ ಶಕ್ತಿಯನ್ನ ಕೊಡು ನಮಗೆ ಅಂತ ಪ್ರಾರ್ಥಿಸ್ಕೊಂಡಂಗಾಗುತ್ತೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಗುರುಗಳ ಮುಖಾಂತರವೇ ನಾವು ಮಂತ್ರಗಳ ಉಪದೇಶವನ್ನ ಪಡೆದು ಮುಂದುವರಿಬೇಕು. ಹಾಗೆ ಶಂಕರಾಚಾರ್ಯರು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಾಗಿರ್ಬೋದು ಅನೇಕ ವಿಚಾರಗಳಲ್ಲಿ ನಮಗೆ ಸುಲಭವಾದಂತಹ ಸರಳವಾದಂತಹ ಸೂತ್ರವನ್ನ ಕೊಡ್ತಾರೆ. ನಾವೀಗ ಚಿಂತಿಸ್ಕೊಳ್ಳೋಣ, ನಾವು ಶೌಚಾಲಯಕ್ಕೆ ಹೋಗಿರ್ತೀವಿ, ಅಲ್ಲಿ ದೊಡ್ಡ ಹಾವು ಒಂದು ಬರುತ್ತೆ. ಆಗ ಆ ದೊಡ್ಡ ಹಾವು ಯಾವ ರೀತಿಯಾಗಿ ಆ ದೊಡ್ಡ ಹಾವಿಂದ ನಾವು ತಪ್ಪಿಸ್ಕೊಂಡು ಹೋಗ್ಬೇಕಂತ ನಮಗೆ ಹೊಳೆಯೋದಿಲ್ಲ. ಹೇಗೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ನಾವು ಚಿಂತೆಯನ್ನ ಪಡ್ತಾ ಇರ್ತೇವೆ. ಆಗ ಏನಾದ್ರೂ ನಮಗೆ ಉಪಾಯ ಹೊಳೆಯೋದೇ ಇಲ್ಲ. ಆಗ ಕೊನೆಗೆ ಬರುವ ನಾಮಸ್ಮರಣೆ ಅಂತ ಹೇಳಿದ್ರೆ ನಮಗೆ ಇಷ್ಟ ದೇವರಾದಂತಹ ಯಾರೆಲ್ಲಾದ್ರೂ ಕೂಡ ನಾವು ಪ್ರಾರ್ಥಿಸ್ಕೊಂಡು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕಾಪಾಡಪ್ಪ ಅಂತ ಕೇಳ್ಕೊತೀವಿ. ಒಂದು ದೇವರ ನಾಮಸ್ಮರಣೆಗೆ ಸ್ಥಳ ಅನ್ನೋದಿಲ್ಲ, ಸಮಯ ಅನ್ನೋದಿಲ್ಲ. ಒಂದು ಶುದ್ಧತೆಯಿಂದ ಮನಃಶುದ್ಧತೆಯಿಂದ ಯಾವಾಗ ನಾವು ಮಾಡ್ತೀವೋ, ದೇವರ ಧ್ಯಾನವನ್ನ ಮಾಡ್ತೀವೋ ಆಗ ಮಾತ್ರ ಸಾಧ್ಯ. ಒಂದು ದೇವರ ಕೋಣೆಯಲ್ಲಿ ಕೂತ್ಕೊಂಡು ದ್ವೇಷವನ್ನ ಸಾಧಿಸ್ಕೊಂಡು ನಾವು ಕೇವಲ ಬಾಯಿಂದ ದೇವರ ನಾಮಸ್ಮರಣೆಯನ್ನ ಮಾಡಿದ್ರೆ ಅದು ದೇವರಿಗೆ ತಲುಪೋದಿಲ್ಲ. ಯಾವಾಗ ನಾವು ಯಾವುದೇ ಒಂದು ಸ್ಥಳದಲ್ಲಿ ದೇವರ ಚಿತ್ರವನ್ನ ನಾವು ನೆನೆಸ್ಕೊಂಡು ಯಾವಾಗ ನಾವು ಪೂಜೆ ಇತ್ಯಾದಿ ಅಥವಾ ನಾಮಸ್ಮರಣೆಯನ್ನ ಮಾಡ್ತೀವೋ ಆಗ ಮಾತ್ರ ದೇವರು ಇರ್ತಾನೆ. ಹಾಗಾದ್ರೆ ದೇವರಿಗೆ ಆಕಾರವಿಲ್ಲ ಅಂತ ಹೇಳ್ತೀವಿ, ಆದ್ರೆ ದೇವರನ್ನ ಮೂರ್ತಿಯ ರೂಪದಲ್ಲಿ ಯಾಕೆ ಪೂಜಿಸ್ತೀವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಯಾವಾಗಲೂ ಕೂಡ ಏನಾಗಬೇಕಂತ ಹೇಳಿದ್ರೆ ಒಂದು ಆಕಾರದ ನೆನಪರಬೇಕು. ಈಗ ಒಂದು ಆನೆ ಅಂತ ತಿಳ್ಕೊಂಡ್ರೆ ಆ ಆನೆ ದೊಡ್ಡ ಹೊಟ್ಟೆಯ ಆನೆ, ಚಿಕ್ಕ ಕಿವಿಯ ಆನೆ, ಈ ರೀತಿಯಾದಂತ ನಾವು ನೋಡ್ಕೊಂಡು ಅದನ್ನ ಕಲ್ಪನೆಗೆ ಒಳಗಾಗ್ತೀವಿ. ಯಾವಾಗ ದೇವರ ಕಲ್ಪನೆಯು ನಮ್ಮಲ್ಲಿ ಬರುತ್ತೋ ಆಗ ಭಕ್ತಿಯು ಹೆಚ್ಚಾಗುತ್ತೆ ಅಂತ ಒಂದು ವಿಷಯದ ಕುರಿತಾಗಿ ಪೂರ್ವಜರು ಈ ಒಂದು ನಿಯಮವನ್ನ ಮಾಡಿದ್ದಾರೆ. ಹಾಗೆ ಅನೇಕ ವಿಷಯಗಳನ್ನ ನಾವು ಶಂಕರಾಚಾರ್ಯ ಸ್ತೋತ್ರಗಳ ಮೂಲಕ ತಿಳ್ಕೊಳ್ಬಹುದು. ಯಾವುದೇ ಒಂದು ಶಾಸ್ತ್ರಗಳ ಅಧ್ಯಯನ ಮಾಡಲು ಅಸಾಧ್ಯವಾದರೂ ಕೂಡ ಶಂಕರಾಚಾರ್ಯರು ಬರೆದಿರುವಂತಹ ಸೌಂದರ್ಯಲಹರಿ ಆಗಿರ್ಬೋದು, ಶಿವಾನಂದ ಲಹರಿ ಆಗಿರ್ಬೋದು, ಹೀಗೆ ಅನೇಕ ವಿಷಯಗಳನ್ನ ನಾವು ಓದ್ತಾ ಪಠಿಸ್ತಾ ಅದರ ಅರ್ಥವನ್ನ ತಿಳ್ಕೊಳ್ತಾ ಹೋದ್ರೆ ನಾವು ಅನೇಕ ಬಾರಿ ದೇವರನ್ನ ನೆನೆತಾ ಬದುಕಬಹುದು. ಹೀಗೆ ಕ್ಷಣ ಕ್ಷಣಕ್ಕೂ ಕೂಡ ನಮ್ಮನ್ನ ಭೂಮಿಯ ಮೇಲೆ ಉಳಿಸಿದಂತಹ ದೇವರನ್ನ ನೆನೆಯುತ್ತಾ, ಗುರುಗಳನ್ನ ನೆನೆಯುತ್ತಾ ಜೀವನವನ್ನ ಸಾಗೋಣ, ಜೀವನದಲ್ಲಿ ಬದುಕೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಕೊಡ್ತೇನೆ. ಧನ್ಯವಾದಗಳು. ಹಲವಾರು ವರ್ಷಗಳ ಕಾಲ ಬೋಧನಾನುಭವ ಇರೋರು ಕೂಡ ವೇದಿಕೆ ಮೇಲೆ ಹೋದಾಗ ಇದು ಸಭಾರಂಭ ಆಗ್ತಿರುತ್ತೆ. ಏನು ಮಾತನಾಡಬೇಕು ಅಂತ ಯೋಚನೆ ಮಾಡಿರ್ತೀವಿ, ಅದು ಅರ್ಥ ಆಗಬಾರ್ದು, ಇನ್ನೇನೋ ಸೇರಿಸಿ ಹೇಳಿ ಹೋಗ್ತಕ್ಕಂಥದ್ದು ನಾವು ಹಲವಾರು ಬಾರಿ ನೋಡಿರ್ತೇವೆ. ವೇದಿಕೆ ಅನ್ನೋದು ಒಂದು ಏನು ಹೇಳಬೇಕು ಮಕ್ಕಳಿಂದ ನಡೀತಾ ಇರುತ್ತೆ. ಅದೇನು ಇಲ್ಲಿ ರಸಭರಿತವಾಗಿ ಓದುಕೋದವಾಗಿ ಬಹಳ ಚೆನ್ನಾಗಿ ಈ ವಯಸ್ಸಲ್ಲಿ ಅತ್ಯಂತ ಪ್ರೌಢಿಮೆಯಿಂದ ಕೂಡಿಸ್ತಾ ಮಾತನಾಡಿದ್ದಾರೆ. ಬಾರಿ ಪ್ರಜ್ಞ ಇವಳಿಗೆ ನಗರದ ಮೆಚ್ಚುಗೆಯ ಕರ್ತಾಟವನ್ನು ಮೂಲಕ